ಜೆಡಿಎಸ್ ಪಾಲಾಗಿದೆ ಕೋಲಾರ ಕ್ಷೇತ್ರ. ಮುನಿಸ್ವಾಮಿಗೆ ಕೋಲಾರ ಟಿಕೆಟ್ ಕೈತಪ್ಪೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಕೋಲಾರ ಸಂಸದ ಮುನಿಸ್ವಾಮಿ ಹಾಗಾದ್ರೆ ಅತಂತ್ರರಾದ್ರ. ಕೋಲಾರ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಈಗ ಮುನಿಸ್ವಾಮಿಗೆ ಕೋಲಾರ ಟಿಕೆಟ್ ಕೈತಪ್ತು ಅಂತಲೇ ಅರ್ಥ. ಹಾಗಾದ್ರೆ ಅವರ ಸ್ಥಿತಿ ಅತಂತ್ರವ. ದೆಹಲಿಯಲ್ಲಿ ಗೌಡರನ್ನ ಭೇಟಿಯಾದ ಸಂಸದ ಮುನಿಸ್ವಾಮಿ ಟಿಕೆಟ್ ಪಡೆಯಲು ಕೊನೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಮುನಿಸ್ವಾಮಿ ನಿನ್ನೆ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ದ ಮುನಿಸ್ವಾಮಿ ಇವತ್ತು ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ದೇವೇಗೌಡರ ನಿವಾಸದಲ್ಲಿ ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಟಿಕೆಟ್ಗಾಗಿ ಕೊನೆ ಹಂತದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಮುನಿಸ್ವಾಮಿ. ಈಗಾಗಲೇ ಹಾಸನ, ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಕೋಲಾರವೂ ಕೂಡ ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹಾಲಿ ಸಂಸದ ಮುನಿಸ್ವಾಮಿ ಅವರ ಸ್ಥಿತಿ ಏನು? ಅವರು ಅತಂತ್ರರಾದ್ರ? ಈಗ ಕೊನೆ ಹಂತದ ಪ್ರಯತ್ನಗಳು ನಡೀತಾ ಇದೆ. ಸಂಸದ ಮುನಿಸ್ವಾಮಿಗೆ ಕೋಲಾರ ಟಿಕೆಟ್ ಮಿಸ್. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಸಂಸದ ಮುನಿಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದಂತಹ ಮುನಿಸ್ವಾಮಿ ಬೆಳಿಗ್ಗೆ ಅಮಿತ್ ಶಾ ಅವರ ಫೋನ್ ಬಂದಿದೆ, ಎಲ್ಲವನ್ನು ವಿಚಾರಿಸಿದ್ರು. ಶೀಘ್ರದಲ್ಲಿ ಸೂಕ್ತ ಸ್ಥಾನಮಾನ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರನ್ನು ಭೇಟಿಯಾಗಿದ್ದೆ, ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡ್ತೇನೆ, ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸುವ ಕುರಿತು ಚರ್ಚೆ ನಡೀತು ಅಂತ ಹೇಳ್ತಾರೆ ಮುನಿಸ್ವಾಮಿ. ಟಿಕೆಟ್ ತಪ್ಪಿದ್ರೂ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾರೆ ಮುನಿಸ್ವಾಮಿ. ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ ಅನ್ನುವಂತಹ ಘೋಷಣೆ ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರಿಂದ ಹೊರಗಡೆ ಬಿದ್ದಿದೆ. ಇದರ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರಿದ್ದಾರೆ. ನನಗೆ ಮೈತ್ರಿಕೂಟದ ಪಕ್ಷದ ಏನು ಬಲವಾಗಿ ಕಾನ್ಸ್ಟಿಟ್ಯೂನ್ಸಿ ಬೇಕೇ ಬೇಕು ಅಂತೇಳಿ ಜೆಡಿಎಸ್ ಕೇಳಿದ್ರಿಂದ ಅದನ್ನ ನಮ್ಮ ಪಕ್ಷ ಬಿಟ್ಕೊಟ್ಟಿದೆ. ಅದಕ್ಕೋಸ್ಕರ NDA ಮೈತ್ರಿಕೂಟದ ಅಭ್ಯರ್ಥಿ ಯಾರೇ ಬಂದ್ರೂ ಅವ್ರ ಪರವಾಗಿ ನಾವು ಕೆಲಸ ಮಾಡಬೇಕು. ನನಗೆ ಏನು ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಗುರಿ ಇಷ್ಟೇ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಬಂದಾದ್ಮೇಲೆ ಒಂದು ಧರ್ಮನ ಏನು ಇದು ಮಾಡ್ಕೊಂಡು ಹೆಚ್ಚಿನ ಒತ್ತು ಕೊಟ್ಟು ಹಿಂದೂ ಮೇಲೆ, ರಾಮ ಭಕ್ತರ ಮೇಲೆ, ದೇಶಭಕ್ತರ ಮೇಲೆ ಅವ್ರು ಮಾಡ್ತಾ ಇರ್ತಕ್ಕಂಥ ಹಲ್ಲೆಗಳು ಮತ್ತು ಕೇಸುಗಳು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. 28 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟ ಅಭ್ಯರ್ಥಿಗಳು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಮುನಿಸ್ವಾಮಿ ಅವರು ಬದ್ಧ ಅನ್ನುವಂಥದ್ದು. ಹೌದು, ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ಮುನಿಸ್ವಾಮಿ ಅವರು ಕೆಲಸ ಮಾಡಿದಾರೋ ಇಲ್ಲೋ, ಕಳೆದ 5 ವರ್ಷದಿಂದ ನಾನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದ್ಮೇಲೆ ಏನು ಕೆಲಸ ಮಾಡಿದ್ದೀನಿ, ಇವತ್ತು ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅವ್ರು ನನ್ನ ಮೇಲೆ ನೋಡ್ಸಿರ್ತಕ್ಕಂಥ ವಿಶ್ವಾಸ, ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವೊಬ್ಬ ಸಂಸದರಿಗೂ ಈ ಥರ ಪ್ರೀತಿ ಸಿಕ್ಕಲ್ಲ. ಒಂದೇ ಒಂದು ಶಾಸಕರು ಇಲ್ಲದೆ ಸುಮಾರು 7 ಲಕ್ಷ ಓಟ್ 7 ಲಕ್ಷಕ್ಕೂ ಹೆಚ್ಚಿಗೆ ಓಟ್ಗಳು ಹಾಕೋದ್ರ ಮುಖಾಂತರ ನನ್ನನ್ನು ಗೆಲ್ಸ್ಕೊಡ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿ, ದೇಶಭಕ್ತರು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ನೀವೇ ಅಭ್ಯರ್ಥಿ ಆಗಬೇಕು, ನೀವೇ ಗೆಲ್ಲಬೇಕು, ನಿಮ್ಮಂಥವರೇ ಬೇಕು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿ ಅಷ್ಟೆಲ್ಲ ಒತ್ತಡ ಆಗ್ತಾ ಇದ್ದಾರೆ. ಅಂದರೆ ಅದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆ ಜನರ ಪ್ರೀತಿ ಸಿಕ್ಕೋದಕ್ಕೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಡ್ಡಾಜಿಯವ್ರನ್ನೂ ಭೇಟಿ ಮಾಡಿದ್ದೆ. ಸೂಕ್ತವಾದಂಥ ಸ್ಥಾನಮಾನ ಕೊಡ್ತೀರಿ, ಅದು ಶೀಘ್ರದಲ್ಲೇ ಕೊಡ್ತೀರಿ ಅಂತೇಳಿ ನಡ್ಡಾಜಿಯವರು ಹೇಳಿದ್ದಾರೆ, ನಮ್ಮ ಅಮಿತ್ ಶಾಜಿಯವರು ಹೇಳಿದ್ದಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಮುಖಂಡರುಗಳಾದಂಥ ಸಂತೋಷ್ ಜಿ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಜೋಶಿ ಅವರು ಇರ್ಬೋದು, ಕೇಂದ್ರದವರು ಅಶೋಕಣ್ಣವರು ಇರ್ಬೋದು, ಇವರೆಲ್ಲರೂ ಹೇಳಿರೋದ್ರಿಂದ ಪಕ್ಷ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಆ ಕೈ ಬಿಡಂಗಿದ್ರೆ ಮೊದಲನೇ ಸಲ ಇಷ್ಟೊಂದು ದಿನ ಇದಿಟ್ಕೊಂಡು ಇನ್ನೇನು ಮೈತ್ರಿ ಹೋಗುತ್ತೆ, ಇದು ಬಿಟ್ಕೊಡ್ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮೈತ್ರಿ ಧರ್ಮನ ಪಾಲನೆ ಮಾಡೋದ್ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಾವು ಬಂದ್ವಿ. ಇದು ಮುನಿಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.